ಸಂಭ್ರಮಾಚರಣೆ ಶೋಕಾಚರಣೆ ಆಗಿದೆ. ಸಂಭ್ರಮದಿಂದ ಎಲ್ಲರೂ ಸಂತೋಷ ಪಡಬೇಕಾಗಿದ್ದಂತಹ ಕ್ಷಣಗಳು ಈ ರೀತಿ ಸಾವಿನ ಸುದ್ದಿಗೆ ಸಾಕ್ಷಿಯಾಗಿವೆ. ದೃಶ್ಯ 1, 2, 3, 4, 5, 6 ಯಾವ ರೀತಿ ಆಂಬ್ಯುಲೆನ್ಸು ಇಲ್ಲದೆ, ಪ್ರಾಪರ್ ಅರೇಂಜ್ಮೆಂಟ್ಸ್ ಇಲ್ಲದೆ ಪೊಲೀಸರು ಮತ್ತು ಜನರು ಹೆಗಲ ಮೇಲೆ ಹೊತ್ತು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂಭ್ರಮಾಚರಣೆ ತಪ್ಪಲ್ಲ, ಆದರೆ ಸಂಭ್ರಮಾಚರಣೆ ಶೋಕಾಚರಣೆ ಆಗಿರೋದು ದೊಡ್ಡ ದುರಂತ. ಭದ್ರತೆಯನ್ನು ತೆಗೆದುಕೊಳ್ಳಬೇಕಾದಂತಹ ಸರಿಯಾದ ವ್ಯವಸ್ಥೆ ಮಾಡಬೇಕಾಗಿದ್ದಂತಹ ಸರ್ಕಾರ ವಿಧಾನಸೌಧದ ಮುಂದೆ ಫೋಟೋಶೂಟ್ಗೆ ಮತ್ತು ಕ್ರೆಡಿಟ್ಗೋಸ್ಕರ ಮಾಡ್ತಲ್ಲ, ಅದೇ ಎಡವಟ್ಟಾಗಿತ್ತು. ನಿಮಗೆ ಕ್ರೆಡಿಟ್ ತಗೊಳ್ಳೇಬೇಕು ಅನ್ನುವಂಥ ಆ ಥರ ಇದ್ದಿದ್ದರೆ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಒದಗಿಸಿ 1-2 ದಿನ ಟೈಮ್ ತಗೊಂಡು ಮಾಡಬೇಕಾಗಿತ್ತು. ಓಕೆ, ಭಾಳಷ್ಟು ಜನ ವೀಕ್ಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯವನ್ನು ಈ ವಿಚಾರದಲ್ಲಿ ತಿಳಿಸೋದಕ್ಕೆ. ಕಮ್ಮನಹಳ್ಳಿಯಿಂದ ಶ್ರೀಧರನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ತೆ ಮೇಡಮ್. ರಾಧಾ ಮೇಡಮ್ ನಮಸ್ತೆ. ನಮಸ್ತೆ. ಒಂದು ಕಡೆ ಸಂಭ್ರಮಾಚರಣೆ, ಇನ್ನೊಂದು ಕಡೆ ಶೋಕಾಚರಣೆ, ಇವೆರಡನ್ನು ಹೇಗೆ ಸ್ವೀಕರಿಸಬೇಕು? ಸಂಭ್ರಮ ಪಡಬೇಕು, ದುಃಖ ಪಡಬೇಕು? ನಮ್ಮವರನ್ನ ನಾವು ಕಳ್ಕೊಂಡು ಏನ್ ಮಾಡ್ಬೇಕು ಸರ್? ಮೇಡಮ್, ರಾತ್ರಿಯಿಂದ ಸಂಭ್ರಮದಲ್ಲೇ ಇದ್ದೋ ನಾವು. ಇವಾಗ ಇವ್ರಿಗೆ ಆಕ್ಚುಲಿ ಏನಂದ್ರೆ ನೋಡಿ, ನಮ್ ರಾಜ್ಯ ಸರ್ಕಾರದವ್ರಿಗೆ ಬೇಸಿಕ್ ನಾಲೆಡ್ಜ್ ಇಲ್ಲ ಇವ್ರಿಗೆ. ಅವ್ರಿಗೆ ಕ್ರೆಡಿಟ್ ಬೇಕು ಸರ್. RCB ಜೊತೆ ಕೊಹ್ಲಿ ಜೊತೆ ನಿಂತು ಬಿಟ್ರೆ ಒಂದು 10 ಓಟ್ ಬಂದ್ಬಿಡುತ್ತೆ. ಕೊಹ್ಲಿ ಜೊತೆ ನಿಂತು ಬಿಟ್ರೆ ನಾವೇನೋ ದೊಡ್ಡ ಹೀರೋಗಳಾಗ್ತೀವಿ, ಆ ಹೀರೋ ಜೊತೆ ನಾವು ನಿಂತ್ಕೊಂಡ್ರೆ ನಾವು ದೊಡ್ಡ ಹೀರೋ ಆಗ್ತೀವಿ ಅಂತ ಫೋಟೋಶೂಟು ಕ್ರೆಡಿಟ್ಗೋಸ್ಕರ ಅವರು ಈ ಹೋಟೆಲು ಮತ್ತೆ ವಿಧಾನಸೌಧಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ರೆ ಹೊರತು ಸ್ಟೇಡಿಯಂ ಮರ್ತು ಬಿಟ್ರು. ಹೌದು, ಇವಾಗ ನಿಂತಿದ್ರಲ್ಲ, ಯಾರು ನಿಂತಿದ್ರು ಮೇಲ್ಗಡೆ? ಯಾರನ್ನ ಜನಸಾಮಾನ್ಯರು ಯಾರನ್ನ ಹೋಗಿದ್ರ ಅಲ್ಲಿ? ಮಕ್ಕಳು, ಕರೆಕ್ಟ್, ಅವ್ರ ಹೆಂಡತಿ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅವ್ರು ನಿಂತ್ಕೊಂಡಿದ್ರೆ ಹೊರತು ಅಲ್ಲಿ ಏನಾದ್ರು ಒಂದು ಚೂರು ಪ್ರೊಟೆಕ್ಷನ್ ಏನಾದ್ರು ತಗೊಂಡಿದಾರ? ಅಲ್ಲಿ ಸ್ವಲ್ಪ ಏನಾದ್ರು ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಲ್ಲ ಮೇಡಮ್ ಇವ್ರಿಗೆ? ಏನ್ ಅಷ್ಟು ಅರ್ಜೆಂಟ್ ಇತ್ತ ಮೇಡಮ್ ಇವ್ರಿಗೆ ಸೆಲೆಬ್ರೇಷನ್? ಸಿದ್ದರಾಮಯ್ಯನವ್ರ ಮೊಮ್ಮಗ ಜಮೀರ್ ಅಹಮದ್ ಖಾನ್ ಅವರ ಮಗ, ಅಶೋಕ್ ಪಟ್ಟಣ ಅವ್ರ ಮಗ, ನಾಗಲಕ್ಷ್ಮಿ ಚೌಧರಿ ಅವ್ರ ಮಗ ಮತ್ತು ಅವರ ಸಂಬಂಧಿಕರು, ಅವರ ಸಹಾಯಕರು, ಆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು, ಮಂತ್ರಿಗಳ PAಗಳು, ಮಂತ್ರಿಗಳ ಮೀಡಿಯಾ ಕೋಆರ್ಡಿನೇಟರ್ಸು ಇವರೇ ನಿಂತಿದ್ದು. ಮೇಡಮ್ ಬುದ್ಧಿ ಇಲ್ಲ ಮೇಡಮ್ ಇವ್ರಿಗೆ. 100 ನನಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತೀರಾ ನಾವು? ಜನಸಾಮಾನ್ಯರು ನಾವೇನು ಮಾತಾಡೋದಿಕ್ಕಾಗಲ್ಲ. ಇವ್ರಿಗೆ ಸ್ವಲ್ಪ ಇವ್ರಿಗೆ ಏನು ಇಲ್ಲ ಮೇಡಮ್. ಇವ್ರಿಗೆ ತಲೆಯಲ್ಲಿ ಸಗಣಿ ತುಂಬ್ಕೊಂಡಿರೋಂತ ರಾಜಕಾರಣಿಗಳು ಇವರಲ್ಲ. ಇಂತ ಅರ್ಜೆಂಟ್ ಏನಿತ್ತು ಇವ್ರಿಗೆ? ಅಂತ ಅರ್ಜೆಂಟ್ ಇವಾಗ ಸಡನ್ ಆಗಿ ಮಾಡ್ಬಿಡ ಅಂತದ್ದು. ಇದು ಮಾಡ್ಬೋದಾಯ್ತಿನ 2-3 ದಿವಸ ಆದ್ಮೇಲೆ ನಿಧಾನಕ್ಕೆ ಎಲ್ಲ ಕೂಲ್ ಆಗಿರ್ತಾಯ್ತು. ನಿಧಾನಕ್ಕೆ ಸ್ಟೇಡಿಯಂ ಎಲ್ಲ ಕಡೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೋದಾಯ್ತು. ಇವಾಗ ಇನ್ನೊಂದು ಮೇಡಮ್, ಇವಾಗ ಯಾರನ್ನ ಟೆರರಿಸ್ಟ್ ನುಗ್ಗಿದ್ರೆ ಏನ್ ಮಾಡ್ತಾರೆ ಇವಾಗ ಗ್ರೌಂಡ್ಗೆ? ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಕಾಮನ್ ಸೆನ್ಸ್ ಅಲ್ವಾ ಶ್ರೀಧರ್ ಅವರೇ? ಕಾಮನ್ ಸೆನ್ಸ್ ಅಲ್ವಾ? ಕಾಮನ್ ಸೆನ್ಸ್ ಅಲ್ವಾ? ನೀವು ಕ್ರೆಡಿಟ್ ತಗೊಳ್ಬೇಕು, ನೀವು ಫೋಟೋ ಶೂಟ್ ಮಾಡ್ಕೋಬೇಕು, ಇನ್ನೂ ತುಂಬಾ ವ್ಯವಸ್ಥಿತವಾಗಿ ತುಂಬಾ ಭದ್ರತೆಯೊಂದಿಗೆ ನೀವು ತೆಗೆದುಕೊಂಡಿದ್ರೆ ನಿಮ್ಮನ್ನ ಯಾರು ಬೇಡ ಅಂತ ಇರ್ಲಿಲ್ಲ. ಇಷ್ಟು ಅವ್ಯವಸ್ಥೆ, ಇಷ್ಟು ಬೇಜವಾಬ್ದಾರಿ, ಇಷ್ಟು ನಿರ್ಲಕ್ಷ್ಯ, ನನ್ಗಂತೂ ಒಂಥರ ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ತೀರ್ಕೊಂಡಂಥ ಸಂದರ್ಭದಲ್ಲಿ ಇತ್ತಲ್ಲ ಒಂಥರ ಬೆಂಗಳೂರಿನಲ್ಲಿ ಒಂಥರ ಆ ಥರದ್ದು ಇಲ್ಲ ಎಕ್ಸಾಕ್ಟ್ಲಿ, ಬಟ್ ಆ ಥರ ಜನ ಹರಿವು ಇದ್ದಕ್ಕಿದ್ದಂತೆ ನಿಭಾಯಿಸೋದು ಕಷ್ಟ, ಎಲ್ರಿಗೂ ಗೊತ್ತು. ಹಂಗಂತ ಟೈಮ್ ಬೈ ಮಾಡ್ಬೋದಾಗಿತ್ತಲ್ಲ. ಆಯ್ತು ಬಿಡಿ ಮೇಡಮ್, ಬೆಂಕಿ ಇಕ್ಕಿದ್ರು, ಹಾಳು ಮಾಡಿ ಬಿಸಾಕಿದ್ರು. ಸಂಭ್ರಮಾಚರಣೆ 18 ವರ್ಷ ಕಾಯ್ದಿಟ್ಕೊಂಡು ಹಾಳು ಮಾಡಿ ಬೆಂಕಿ ಇಕ್ಕಿದ್ರು. ಇನ್ನೇನ್ ಮಾತಾಡಿ ಇನ್ನೇನ್ ಪ್ರಯೋಜನ ಹೇಳಿ ಇವಾಗ? ಯಾರಲ್ಲ, ನಾನು ಇದು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಅಷ್ಟು ಕ್ರೌಡ್ ಇದೆ, ಇವಾಗ ಯಾರನ್ನ ಚೆಕ್ ಮಾಡ್ಬಿಡ್ತಾರ ಗ್ರೌಂಡ್ ಒಳಗಡೆ? ಇವ್ರು ಯಾರನ್ನ ಒಬ್ಬ ಟೆರರಿಸ್ಟ್ ನುಗ್ದ, ಎಲ್ಲ 4 ಕಡೆ ಬ್ಲಾಸ್ಟ್ ಮಾಡ್ದ, ಏನ್ ಮಾಡ್ಕೊಂತಾರೆ ಇವ್ರು? ಏನ್ ಮಾಡ್ತಾರೆ ಇವರು? ಶ್ರೀಧರ್ ಅವ್ರೆ, ಕಂಡವ್ರಿಗೆಲ್ಲ ಬೇರೆ ಬೇರೆ ಟೀಮ್ ಅವ್ರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಿಕ್ಕಾಪಟ್ಟೆ ಉರ್ಸಿದೀವಿ. ಈಗ ಅವ್ರು ನಮ್ಮನ್ನ ನೋಡಿ ನಗೆ ಪಾಟ್ಲಾದಂಗ ಆಯ್ತು. ಅದೇ ಬೇಜಾರು ಮೇಡಮ್. ಯಾವತ್ತೂ ಆಯ್ತು ಬಿಡಿ, ಇನ್ನೇನ್ ಮಾತಾಡಿ ಇನ್ನೇನ್ ಪ್ರಯೋಜನ ಮೇಡಮ್? ಬಿಡಿ, ಇವ್ರಿಗೆ ನಾರ್ಮಲ್ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಸಗಣಿ ಇವರೆಲ್ಲ ಏನ್ ಗೊತ್ತಾ ಮೇಡಮ್, ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋರು. ಇವ್ರ ತಲೆಯಲ್ಲಂತೂ ಯಾವ ಒಂದ್ ತಲೆಯಲ್ಲೂ ಬುದ್ಧಿ ಇಲ್ಲ. ನೋಡಿ, ನಾನು ಏಕವಚನ ಬಳಸ್ಬೇಕಾಗುತ್ತೆ, ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ. ಅಷ್ಟು ನನಗೆ ರೋಷ ಬರ್ತಾ ಇದೆ, ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಸಂತೋಷನೇ ಹಾಳು ಮಾಡ್ಬಿಟ್ರು. ಆಯ್ತು, ಥ್ಯಾಂಕ್ ಯು ಶ್ರೀಧರ್ ಅವರೇ.